4 ಜನರ ಹೆಗಲ ಮೇಲೆ ಸ್ವರ್ಗದ ಕಡೆ ಹೊರಟಿದ್ದಾರೆ. ಆ ಪುಣ್ಯಾತ್ಮನಿಗೊಂದು ನಮನವನ್ನು ಸಲ್ಲಿಸೋಣ. ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿದ ಕೈಗಳು ಇವತ್ತು ಸ್ವರ್ಗವನ್ನು ಸೇರ್ತಾ ಇದ್ದಾವೆ. ನಾಲ್ಕು ಜನರ ಹೆಗಲಲ್ಲಿ ಯಾಚನಹಳ್ಳಿ ಗ್ರಾಮದ ಬೀದಿಯಲ್ಲಿ ಮಾದೇವಣ್ಣ ಯಾರದಪ್ಪ ಮೆರವಣಿಗೆ, ನಮ್ಮ ಮಾದೇವಣ್ಣನ ಮೆರವಣಿಗೆ. ಮಾದೇವಣ್ಣ ಅಣ್ಣ ನಿನ್ನ ಮಡದಿ ಮಕ್ಕಳ ಗೋಳ ಕೇಳುವವರ್ಯಾರಣ್ಣ. ಮಾದೇವಣ್ಣ ನಾಲ್ಕು ಜನರ ಹೆಗಲಲ್ಲಿ ಯಾಚನಹಳ್ಳಿ ಬೀದಿ ಬೀದಿಯಲಿ, ನಾಲ್ಕು ಜನರ ಹೆಗಲಲ್ಲಿ ಯಾಚನಹಳ್ಳಿ ಬೀದಿ ಬೀದಿಯಲಿ. ಯಾರದಪ್ಪ ಮೆರವಣಿಗೆ, ನಮ್ಮ ಮಾದೇವಣ್ಣನ ಮೆರವಣಿಗೆ. ಯಾರದಪ್ಪ ಮೆರವಣಿಗೆ, ನಮ್ಮ ಮಾದೇವಣ್ಣನ ಮೆರವಣಿಗೆ. ನಾಲ್ಕು ಜನರ ಹೆಗಲಲ್ಲಿ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಾಗೆ ಹೊರಟಿದೆ ಊರೊಳಗೆ. ಮಾದೇವಣ್ಣ ಅಣ್ಣ ನಿನ್ನ ಮಕ್ಕಳ ಗೋಳ ನೋಡೋರ್ಯಾರಣ್ಣ. ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಾಗೆ ಹೊರಟಿದೆ ಊರೊಳಗೆ. ಯಾರದಪ್ಪ ಮೆರವಣಿಗೆ, ನಮ್ಮ ಮಾದೇವಣ್ಣನ ಮೆರವಣಿಗೆ. ಯಾರದಪ್ಪ ಮೆರವಣಿಗೆ, ನಮ್ಮ ಮಾದೇವಣ್ಣನ ಮೆರವಣಿಗೆ. ನಾಲ್ಕು ಜನರ ಹೆಗಲಲ್ಲಿ ಓ
ಹೆಗಲಲ್ಲಿ ಓ ಬಳಗ ಬಂದವರೇ ಗುರುಜನು ಕಟ್ಟಿ ನಿಲ್ಲಿಸವರೇ ಮಾದೇವಣ್ಣ ನಿನ್ನ ಪಲ್ಲಕ್ಕಿ ಸಿದ್ಧವಾಗಿದೆ ನೋಡಣ್ಣ ನಿನ್ನ ಬಂದು ಬಳಗ ಬಂದವರೇ ಗುರುಜನು ಕಟ್ಟಿ ನಿಲ್ಲಿಸವರೇ ಎಲ್ಲಿಗೋಗುವ ಮೆರವಣಿಗೆ ಅದು ಸ್ವರ್ಗಕ್ಕೆ ಹೋಗುವ ಮೆರವಣಿಗೆ ಎಲ್ಲಿಗೋಗುವ ಮೆರವಣಿಗೆ ಅದು ಸ್ವರ್ಗಕ್ಕೆ ಹೋಗುವ ಮೆರವಣಿಗೆ ನಾಲ್ಕು ಜನರ ಹೆಗಲಲ್ಲಿ ಓ ಬಿದಿರ ಪಲ್ಲಕ್ಕಿಯ ಮೆರವಣಿಗೆ ಮತ್ತೆ ಬರೋದಿಲ್ಲ ಊರೊಳಗೆ ಮಾದೇವಣ್ಣ ಮಾದೇವಣ್ಣ ಇಂದು ಈ ಮನೆಯಲ್ಲಿ ನೀನಿಲ್ಲವಣ್ಣ ಬಿದಿರ ಪಲ್ಲಕ್ಕಿಯ ಮೆರವಣಿಗೆ ಮತ್ತೆ ಬರೋದಿಲ್ಲ ಊರೊಳಗೆ ಎಲ್ಲಿಗೋಗುವ ಮೆರವಣಿಗೆ ಅದು ಸ್ವರ್ಗಕ್ಕೆ ಹೋಗುವ ಮೆರವಣಿಗೆ ಎಲ್ಲಿಗೋಗುವ ಮೆರವಣಿಗೆ ಅದು ಸ್ವರ್ಗಕ್ಕೆ ಹೋಗುವ ಮೆರವಣಿಗೆ ಸಾಗಿದೆ ಯಮನಾಪುರದೊಳಗೆ ಸಾಗಿದೆ ಸ್ವರ್ಗದ ಊರೊಳಗೆ ಲಕ್ಷ್ಮೀ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಗ್ರಾಮದ ದೇವರುಗಳ ಪಾದಕ್ಕೆ ಗೋವಿಂದ ಜಯಾಘರ ನಮ ಪಾರ್ವತಿ ಪತೆ ಹರಾರ ಹೇಳದೆ ಕೇಳದೆ ಊಟ ಬಡಿಸ್ತಾನೆ ನೋಡಿ ಪುಣ್ಯ ಆಗಿದೆ ಅಂತ ಲಕ್ಷಾಂತರ ಜನಕ್ಕೆ ಅಡುಗೆ ಮಾಡಿ ಹಾಕಿದಂತ ಮಹಾನುಭಾವ ಅವತ್ತು ಹಬ್ಬದ ದಿನ ನೆಂಟರಿಗೆ ಊಟ ಬಡಿಸ್ತಾನೆ ನಾನು ಹೋಗಿ ಬರ್ತೇನೆ ಅಂತೇಳಿ ಆ ಪುಣ್ಯಾತ್ಮ ಹೆಂಡತಿ ಮಕ್ಕಳಿಗೆ ಒಂದು ಮಾತು ಹೇಳದೆ ಭಗವಂತ ಕರೆದ ತಕ್ಷಣ ಆ ಪುಣ್ಯಾತ್ಮ ಹೊರಟುಬಿಟ್ಟಿದ್ದಾನೆ. ಇಷ್ಟೇ ಜೀವನ ನೋಡಿ, ಯಾವುದೇ ರೋಗ ಲಕ್ಷಣಗಳು ಕಂಡಿಲ್ಲ, ಕ್ಷಣ ಮಾತ್ರದಲ್ಲಿ ಜೀವ ಹಾರಿ ಹೋಯ್ತು. ನಾವಾದ್ರೂ ಅಷ್ಟೇ ಇನ್ನು ಮುಂದೆ ಅರ್ಥ ಮಾಡಿಕೊಳ್ಬೇಕು. ಅಹಂಕಾರ ಅನ್ನೋದನ್ನ ನಾವು ಬದಿಗಿಟ್ಟು ಇವತ್ತು ಸುಖವಾಗಿದ್ದೀವ, ನಾಲ್ಕಾರು ಜನ ಜೊತೆಲಿ ಚೆನ್ನಾಗಿ ಮಾತಾಡಿ ಸಂತೋಷವಾಗಿದ್ದು ನಾಳೆ ಹೇಗೋ ಏನೋ ಗೊತ್ತಿಲ್ಲ. ನಮ್ಮೊಳಗಿನ ಅಹಂಭಾವ ಅಹಂಕಾರ ಇವೆಲ್ಲವನ್ನು ಬಿಟ್ಟುಬಿಡಬೇಕು.
ನೀರು ಮೇಗಳ ಗುಳ್ಳೆ ಇದ್ದಾಗೆ ಮನುಷ್ಯ ಜನ್ಮ, ಯಾವ ಸಂದರ್ಭದಲ್ಲಿ ಬೇಕಾದರೂ ಹಾರಿ ಹೋಗ್ಬೋದು. ಅದಕ್ಕೆ ಉದಾಹರಣೆ ನೋಡಿ ನಮ್ಮ ಮಹಾದೇವಣ್ಣನವರೇ. ಹಬ್ಬದ ದಿನ ಸಂತೋಷವಾಗಿರ್ಬೇಕಾದಂಥ ದಿನ ಊಟ ಬಡಿಸ್ತಾ ಬಡಿಸ್ತಾನೆ ಕೈಲಾಸವನ್ನು ಸೇರ್ಕೊಂಡ್ಬಿಟ್ರಲ್ಲ. ಆ ತಾಯಿ ಪೂರ್ಣಿಮಕ್ಕನವರಿಗೆ, ಅವರ ಮಕ್ಕಳಿಗೆ ಭಗವಂತ ದುಃಖವನ್ನು ಭರಿಸುವಂತ ಶಕ್ತಿಯನ್ನು ನೀಡಲಿ. ಇಷ್ಟೊಂದು ಅಪಾರವಾದ ಸಂಖ್ಯೆಯಲ್ಲಿ ಯುವಕರು ಬಂಧು ಮಿತ್ರರೆಲ್ಲ ಸೇರಿದ್ರಲ್ಲ, ನಿಮ್ಮೆಲ್ಲರಿಗೆ ಭಗವಂತ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂಬುದಾಗಿ ಹೇಳ್ತಾ ಭಗವಂತನಲ್ಲಿ ಬೇಡ್ಕೊಳ್ಳೋಣ.